ನಮಸ್ಕಾರ. ನನ್ನ ಎಲ್ಲ ಮಿತ್ರವೃಂದದ ಸ್ನೇಹಿತರಿಗೆ ಬಹಳ ವರ್ಷದ ನಂತರ ನಾನು ಸುಮಾರು ಸಲ ಫೋನ್ ಮಾಡಿ ಬಾ ಮಾತಾಡಬೇಕು ಅಂತ ನನ್ನ ಸ್ನೇಹಿತ ನಿರಂತರವಾಗಿ ಕರೀತಾ ಇದ್ದರೆ ಅದಕ್ಕೆ ನಿನ್ನೆ ದಿನ ಸಮಯ ಕೂಡಿ ಬಂತು. ನನ್ನ ಸ್ನೇಹಿತ ನಮ್ಮ ಜೊತೆಯಲ್ಲಿ ಓದಿದಂಥವನು. ಅವನು ಈ ಆಂಧ್ರದ ಚಿತ್ತೂರಿನಲ್ಲಿ ಒಂದು ಬೇಕರಿ ಮಾಡ್ಕೊಂಡಿದ್ದಾನೆ. ಅವನ ಕೆಲಸದಲ್ಲಿ ನಿರಂತರವಾಗಿ ಬ್ಯುಸಿ ಇರ್ತಾನೆ. ಯೂಶ್ವಲಿ ನಾನು ಒಂದೊಂದು ದಿನ ಎಲ್ಲ ಗೊತ್ತಲ್ಲ, ಒಂದಿನ ಪೂಜೆ ಅಂತ, ಮತ್ತೊಂದು ದಿನ ಡ್ರೈವಿಂಗ್ ಅಂತ, ಇನ್ನೂ ಬೇರೆ ಸಮಯದಲ್ಲಿ ಬೇರೆ ಯಾವುದಾದ್ರೂ ಈ ಚಿಕ್ಕಿ ಆರ್ಡ್ರ್ಗಳು ಅದು ಇದು ಬಂದಾಗ ನಾನು ಆ ಕೆಲಸಗಳಲ್ಲಿ ನಿರಂತರವಾಗಿ ಇಷ್ಟಕ್ಕೆ ಮೊದಲೇ ಹೇಳ್ದಂಗೆ ಗುರುಗಳು ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಆದರೆ ಸ್ವಲ್ಪ ಯಾಮಾರಿದ್ರೆ ಅವ್ರು ಹೇಳ್ದಂಗೆ ಕಾಯಕವೇ ಕೈ ಲಾಸ್ ಕೂಡ ಆಗುತ್ತೆ. ಸೊ ನಾವಿಷ್ಟು ಜಾಗರೂಕರಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅನ್ನೋದನ್ನು ಹೇಳೋದಕ್ಕೋಸ್ಕರ ನಾನು ಆ ವಿಚಾರವನ್ನು ಹೇಳೋದಕ್ಕೆ ಹೊರಟೆ. ಸೊ ರಾತ್ರಿ ಆ್ಯಕ್ಚುಲಿ ನಿನ್ನೆ ಈವ್ನಿಂಗ್ ಬಂದೆ, 3-4 ಗಂಟೆ ಆಗಿತ್ತು. ಬಹಳಷ್ಟು ಹಳೆಯ ವಿಚಾರಗಳು, ನೆನಪುಗಳನ್ನು ಮಾಡ್ಕೊಳ್ತಾ ನಮ್ಮ ಶಾಲೆಯ ದಿನಗಳನ್ನು ಮೆಲುಕು ಹಾಕ್ತಾ, ಆಮೇಲೆ ನಾವು ಹೊರಡ್ತೀನಿ ಅಂದರೆ ಬೇಡವೇ ಬೇಡ ಅಂತ ಹೇಳಿ ನಾನು ಆ್ಯಕ್ಚುಲಿ ತಿರುಪತಿ ಕಡೆ ಹೊರಡಬೇಕಾಗಿತ್ತು. ನಿನ್ನೆ ದಿನ ಇಲ್ಲೇ ಸ್ಟೇ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಟ್ ಒಂದೊಳ್ಳೆಯ ಸಮಯ, ಒಳ್ಳೆಯ ಸಂದರ್ಭ, ಒಂದಷ್ಟು ಸಮಯ ಸ್ನೇಹಿತನ ಜೊತೆ ಕಳೆದಂತಹ ನೆನಪು ಅದೊಂದು ರೀತಿಯಾದಂತಹ ಚಿರಕಾಲವಾಗಿ ಉಳಿತಕ್ಕಂಥದ್ದು. ಸಂತೋಷವಾಗಿತ್ತು. ಇಬ್ಬರು ಕುಳಿತ್ವಿ, ಮಾತನಾಡಿದ್ವಿ, ಭಾಳಷ್ಟು ಹಳೆಯ ವಿಚಾರಗಳನ್ನು ನೆನಪು ಮಾಡ್ಕೊಳ್ತಾ, ಮತ್ತು ಸ್ನೇಹಿತರುಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ, ನಮ್ಮ ಶಾಲಾ ದಿನಗಳಲ್ಲಿ ಕಳೆದಂಥ ಎಲ್ಲ ಸ್ನೇಹಿತರುಗಳನ್ನೆಲ್ಲ ಫೋಟೋಸ್ ಎಲ್ಲ ನೋಡಿಕೊಂಡು ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮೆಲುಕುಗಳು ಹಾಕ್ಕೊಂಡು ಹಾಗೆ ಹೀಗೆ ಅಂತ, ಅದೊಂದು ರೀತಿ ಮನಸ್ಸಿಗೆ ಒಂದು ಸಮಾಧಾನವನ್ನು ಮತ್ತು ಸಂತೋಷವನ್ನು ಕೊಡ್ತಕ್ಕಂಥದ್ದು, ಹಳೆಯ ದಿನಗಳನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಎಲ್ಲೂ ಕೂಡ ಯಾರ ವಿಚಾರಗಳನ್ನು ನಾವು ಮಾತನಾಡಬೇಕಾದ್ರೂ ಕೂಡ ಅದು ಒಂದು ರೀತಿಯಾದಂತಹ ಸಕಾರಾತ್ಮಕ ಇನ್ ದ ಸೆನ್ಸ್ ನಾವು ಇಲ್ಲದ ಸಮಯದಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಮಾತನಾಡಿದಾಗ ಕೂಡ ಅವರ ಬಗ್ಗೆ ಒಂದಷ್ಟು ಒಳ್ಳೆಯ ವಿಷಯಗಳನ್ನು, ಅವರು ಹಾಗೆ ಓದ್ತಿದ್ರು, ಇವ್ರು ಹೀಗೆ ಓದ್ತಿದ್ರು, ಇವ್ರು ಅವರಲ್ವಾ, ಅವ್ರು ಇವರಲ್ವಾ, ಈ ರೀತಿಯಾಗಿ ಒಂದಷ್ಟು ಸಂದರ್ಭವನ್ನು ಕಳೀತಕ್ಕಂಥದ್ದು ಇದೆಯಲ್ಲ, ಭಾಳ ಅದ್ಭುತವಾದ ಸಮಯ ಇದು. ಸ್ಟಿಲ್ ನಾನು ಇಲ್ಲೇ ಕೂತಿದ್ದೀನಿ. ಅದೆಲ್ಲ ಭಾಳಷ್ಟು ವ್ಯಾಪಾರದ ಒಂದಷ್ಟು ಪದಾರ್ಥಗಳನ್ನೆಲ್ಲ ಇಟ್ಕೊಂಡಿದ್ದಾನೆ. ತುಂಬ ಹೈಜೀನಾಗಿ ಮಾಡ್ತಾನೆ. ಪದಾರ್ಥ ಎಲ್ಲ ಕೂಡ ಭಾಳ ಕೇರಿಂಗಲ್ಲಿ ನೀಟಾಗಿ ಎಲ್ಲ ಸ್ವಚ್ಛವಾಗಿ ಪದಾರ್ಥವನ್ನು ಮಾಡ್ತಾನೆ. ಅಂದರೆ ಅವನದೇ ಆದಂಥ ಒಂದಷ್ಟು ಬ್ರ್ಯಾಂಡ್ ರ್ಯಾಪನ್ನು ಬೆಳೆಸ್ಕೊಂಡಿರ್ತಕ್ಕಂಥವನು. ಸೊ ಭಾಳ ಖುಷಿ ಆಯಿತು. ಸ್ಟಿಲ್ ಆನ್ ಸಿಟ್ಟಿಂಗ್ ಹಿಯರ್, ಹೀಗೆ ಹೊರಡಬೇಕಾಗಿದೆ. ಅಂದರೆ ಆ ಮಧ್ಯದಲ್ಲಿ ನನ್ನ ಮನಸ್ಸಿಗೆ ಅನಿಸಿದ್ದು, ಮತ್ತು ಇದೊಂದು ನೆನಪಲ್ವ, ಇವಾಗ ನಾನು ಈ ವಿಡಿಯೋನ ಇಟ್ಟಿರಿದ್ರೆ ಮುಂದೊಂದು ದಿನ ನೆನೆಸ್ಕೊಂಡಾಗ ನಾನು ಇಂಥ ದಿನ ಇಂಥ ಜಾಗದಲ್ಲಿ ಇಂಥ ವಿಡಿಯೋನ ಮಾಡಿದ್ದೆ, ಅವ್ರ ಜೊತೆ ಇದ್ದೆ ಅನ್ನೋದು, ಮತ್ತು ಮುಂದೊಂದು ದಿನ ಅವನು ಇದಕ್ಕಿನ್ನ ಇನ್ನಷ್ಟು ದೊಡ್ಡದಾಗಿ ಒಂದು ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಂಡಾಗ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಮುಂದಿನ ದಿನದಲ್ಲಿ ನಾವು ಅವನ ಅಭಿವೃದ್ಧಿಯನ್ನು ನೋಡಿದಾಗ, ಒಬ್ಬ ಸ್ನೇಹಿತ ಮುಂದೆ ಬಂದು ಬೆಳೆದಿದ್ದಾನೆ ಅಂದಾಗ ಇಟ್ಸ್ ಫಾರ್ ಎವ್ರಿ ಒನ್. ಅಂದರೆ ಈಗ ನಮ್ಮ ಶಾಲಾ ದಿನದ ಸ್ನೇಹಿತರೆಲ್ಲರಿಗೂ ಕೂಡ ಭಾಳ ಸಂತೋಷ ಉಂಟು ಮಾಡುತ್ತೆ. ಹಾಗೆ ಇನ್ನೂ ಒಬ್ಬ ಸ್ನೇಹಿತರು ಒಳಗಡೆ ಪರಿಚಯ ಆದರೂ ಅದನ್ನೆಲ್ಲ ತಯಾರು ಮಾಡ್ತಕ್ಕಂಥವರೆಲ್ಲ ಒಂದು ಬೇಕರಿ ಪದಾರ್ಥಗಳನ್ನು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಇಂತಹ ಒಂದು ವೃತ್ತಿ ಅಂತಕ್ಕಂಥದ್ದನ್ನು ನಾವು ಮತ್ತಷ್ಟು ಗೌರವಿಸಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು. ಯಾವುದೇ ಪದಾರ್ಥವನ್ನು ಕೂಡ ನಾವು ಅದರ ಸ್ವೀಕಾರದ ಒಂದು ಪರಿಮಿತಿಯನ್ನು ತಿಳಿದು ತೆಗೆದುಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈಗ ನಾನು ಚಿತ್ತೂರಲ್ಲಿದ್ದೀನಿ. ಕೀಪ್ ಆನ್ ವಾಚಿಂಗ್. ಇನ್ನೂ ಇದರ ವಿವರಣೆಗಳೊಂದಿಗೆ ಬರ್ತಾಯಿದ್ದೀನಿ. ಮುಂದಿನ ದಿನದಲ್ಲಿ ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತೇನೆ. ಯಾರು ನಿರುದ್ಯೋಗ ಅಥವಾ ಕೆಲಸ ಇಲ್ಲ ಅಂತ ಅಂದ್ಕೊಂಡು ಇರ್ತಾರೆ, ಅವರಿಗೆಲ್ಲರಿಗೂ ಕೂಡ ಬೇಕಾದಷ್ಟು ಮಾರ್ಗಗಳಿದೆ. ವಯಸ್ಸಾಗೋಯ್ತು, ನಾನು ಈ ವಯಸ್ಸಿನಲ್ಲಿ ಏನು ಮಾಡ್ತೀನಿ, ಅಥವಾ ಇನ್ನೇನೋ ನನ್ನ ಹತ್ರ ಯಾವುದೋ ಒಂದು ಇಲ್ಲ ಅಂತಕ್ಕಂತಹ ಭಾವನೆಯನ್ನು ಬಿಟ್ಟು
ಆ ಮುಂದಿನ ದಿನಕ್ಕೆ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆನ್ಸ್ ಕೊಡುತ್ತೆ ಜೀವನದಲ್ಲಿ, ಬಹಳ ಇಂಪಾರ್ಟೆನ್ಸ್ ಕೊಡುತ್ತೆ. ಯಾಕೆಂತಂದರೆ ಇವತ್ತು ನಮ್ಮ ಹತ್ರ ಇಲ್ಲ ಅನ್ನೋದ ಜಾಗದಲ್ಲಿ ಏನಿದೆ ಅದರಲ್ಲಿ ದುಡಿದು ಒಂದಷ್ಟು ಸಂಪಾದನೆ ಮಾಡಿದಾಗ ಮಾತ್ರ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಯಾವಾಗಲೂ ಅದೇ ವಿಚಾರವಾಗಿ ಹೇಳ್ತೇನೆ, ಏನಂತಂದರೆ ನಿಂತ ನೀರಿನಂತೆ ಇರಬಾರ್ದು ಅಂತ. ನಿಂತ ನೀರು ಕೆಡುತ್ತೆ ಸ್ವಲ್ಪ ದಿನ ಆದಮೇಲೆ. ಹರಿಯೋ ನದಿ ಅದು ಯಾವತ್ತೂ ಕೂಡ ಶುದ್ಧತೆಯನ್ನು ಪಾಲಿಸ್ತಾ ಇರುತ್ತೆ. ಅದರಲ್ಲಿ ಮಲಿನ ಅಂತಕ್ಕಂಥದ್ದಕ್ಕೆ ಆಸ್ಪದವೇ ಇರಲ್ಲ. ಕೊಳೆಯನ್ನೆಲ್ಲ ತಳ್ಳಿ ಸೈಡ್ ಮಾಡ್ಕೊಂಡು ಅದ್ರ ಪಾಡ್ಗೆ ಅದು ಹೊಟ್ಟೋಗ್ತಾ ಇರ್ತದೆ. ನೀವು ನೋಡಿರ್ಬೋದು, ಹರಿಯೋ ನದಿಯ ನೀರನ್ನು ಕುಡಿಬೋದಾಗಲಿ ನಿಂತ ನೀರನ್ನು ಕುಡಿಯೋದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಏಕೆಂದರೆ ಅಲ್ಲಿ ಎಲ್ಲ ಕಲ್ಮಶಗಳು ಅಲ್ಲಿ ಬರ್ತಾ ಇರ್ತದೆ. ಅದು ಕಲ್ಮಶದ ಗೂಡಾಗ್ಬಿಡ್ತದೆ ಆ ನೀರು, ನಿಂತ ನೀರು. ಅದನ್ನು ನಮ್ಮ ಹಿಂದಿನವರು ಅದಕ್ಕೋಸ್ಕರನೇ ಹೇಳಿದ್ರು, ಏನಪ್ಪ ಅಂತಂದರೆ ದೇಶವನ್ನು ಸುತ್ತು ಕೋಶವನ್ನು ಓದು ಅಂತ. ಸೊ ಈ ದೇಶವನ್ನು ಸುತ್ತೋದು ಅಂತಂದರೆ ಯಾವುದೋ ಹಣ ಇಟ್ಕೊಂಡು, ಅಂದರೆ ಯಾವುದೋ ಇನ್ ದ ಸೆನ್ಸ್ ಯಾವುದೋ ಹಣದಲ್ಲಿ ದೇಶವನ್ನು ಸುತ್ತೋದು ಅಷ್ಟು ಸಮಂಜಸ ಅಲ್ಲ ಅಂತಕ್ಕಂಥದ್ದು ನನ್ನ ಉದ್ದೇಶ. ನಮ್ಮದೇ ದುಡಿಮೆಯಲ್ಲಿ ನಾವು ಹೊರಗಡೆ ಎಲ್ಲ ಸುತ್ತಾಡಿದಾಗ, ಹೊರಗಡೆಯ ಪ್ರಪಂಚವನ್ನೆಲ್ಲ ನಾವು ನೋಡ್ತೀವಿ ಅಂದಾಗ ಆ ಪ್ರತಿ ಹಣದ ಖರ್ಚು ಮಾಡ್ತಕ್ಕಂಥ ವಿಧಾನದ ಇದೆಲ್ಲವನ್ನು ಗಮನಿಸಿದಾಗ ಅನಿಸುತ್ತೆ, ನಾವು ಅಥವಾ ನಾನು ಅನ್ನೋದು ಏನು ಪಡ್ಕೊಂಡಿದ್ದೇವೆ ಜೀವನದಲ್ಲಿ, ಆ ವ್ಯಾವಹಾರಿಕ ಶೈಲಿ ಏನಿದೆ, ಹಣದ ಪ್ರಾಮುಖ್ಯತೆ ಏನಿದೆ, ಇದೆಲ್ಲ ಗೊತ್ತಾಗುತ್ತೆ. ನಾನು ಯಾವಾಗಲೂ ಇದನ್ನೇ ಹೇಳ್ತೇನೆ ಎಲ್ಲರಿಗೂ ಕೂಡ. ಸೊ ನನ್ನ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ಇರೋರಿಗೆ ನಾನು ಅದನ್ನೇ ಹೇಳ್ತೇನೆ, ಹಣ ಅಂತಕ್ಕಂಥದ್ದು ಬಹಳ ಅಮೂಲ್ಯವಾದದ್ದು. ಅದರ ಪ್ರಮಾಣ ಯಥೇಚ್ಛ ಆದರೂ ಕೂಡ ಅದನ್ನು ನಾವು ಬಳಸ್ತಕ್ಕಂಥ ವಿಧಾನದಲ್ಲಿ ಏರುಪೇರುಗಳಾಗುತ್ತೆ. ಅದರಿಂದ ಸಮಸ್ಯೆಗಳನ್ನು ನಮಗೆ ನಾವೇ ಬಾ ಅಂತ ಕರೆದ ರೀತಿಯಲ್ಲಿ ಇರ್ತದೆ. ಸೊ ಅದರಿಂದ ದುಡಿಮೆಗೆ ತಕ್ಕ ಹಣ ನಿರಂತರವಾಗಿ ಇದ್ದೇ ಇರುತ್ತೆ. ಆ ದುಡಿಮೆಯನ್ನು ನಿಲ್ಲಿಸದೆ ಅದಕ್ಕೆ ತಕ್ಕಂಥ ದೇಹಕ್ಕೆ ಎಷ್ಟು ಶ್ರಮ, ಅದಕ್ಕೆ ತಕ್ಕಂತಹ ರೆಸ್ಟ್ ಕೊಡ್ತಕ್ಕಂಥದ್ದು, ಉತ್ತಮವಾದ ಆಹಾರವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಇದು ವೆರಿ ಇಂಪಾರ್ಟೆಂಟ್. ಉತ್ತಮವಾದ ಆಹಾರ, ಸ್ನ್ಯಾಕ್ಸ್ ರೀತಿಯೇ ತಿನ್ನಬೇಕು. ಊಟವಾಗಿ ತೆಗೆದುಕೊಳ್ಬೇಕು. ಅದು ಊಟ ಅಥವಾ ಭೋಜನ, ಎಲ್ಲರೊಂದಿಗೆ ಕೂತು ಮಾಡ್ತಕ್ಕಂಥದ್ದು ಭೋಜನ. ಊಟ ಅಂದರೆ ನಾವು ಒಬ್ಬರೇ ಕುಳಿತುಕೊಂಡು ಮಾಡ್ತಕ್ಕಂಥದ್ದು. ಆ ಪದಗಳ ವ್ಯತ್ಯಾಸವನ್ನು ನೋಡಿ. ಭೋಜನ ಅಂತ ಪದ ಬರಬೇಕು ಅಂದರೆ ಟುಗೆದರ್ ವಿ ಆರ್ ಆಲ್ ಸಿಟ್ಟಿಂಗ್ ಆ್ಯಂಡ್ ಈಟಿಂಗ್, ದಟ್ ಈಸ್ ಕಾಲ್ಡ್ ಭೋಜನ. ಇನ್ನು ಊಟ ಅಂದರೆ ನಾವು ಅಲೋನಾಗಿ ಕೂತು ಮಾಡ್ತಕ್ಕಂಥದ್ದನ್ನು ಊಟ ಅಂತ ಕರಿತೇವೆ. ಅನಂತರದಲ್ಲಿ ಫಲಾಹಾರ. ಈ ಮಧ್ಯದಲ್ಲಿ ಫಲಾಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ ಫ್ರೂಟ್ಸ್ಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಎಳನೀರು, ಕಲ್ಪವೃಕ್ಷ ಕಲ್ಪತರು, ಆ ಎಳನೀರನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಬಿಸಿಲಿನ ಹೊತ್ತಿನಲ್ಲಿ ದಣಿವಾರಿಸ್ಕೊಳ್ಳೋದಕ್ಕೆ.